ಸಂತ ಜೋಸೆಫರ ದೇವಾಲಯ ಆನೇಕಲ್ನಲ್ಲಿ ಇಂದು ಮೌನ ಪ್ರತಿಭಟನೆಗಾಗಿ ನಿಂತಿರುವ ಎಲ್ಲ ಕ್ರೈಸ್ತ ಮತ ಬಾಂಧವರು ಮತಾಂತರದ ಆಧಾರದ ಆರೋಪಗಳ ಮೇಲೆ ಬಂಧಿಸಲಾಗಿರುವ ಅಧ್ಯಕ್ಷ ವಂದನಾ ಫ್ರಾನ್ಸಿಸ್ ಮತ್ತು ಬಿಡುಗಡೆಯನ್ನು ಒತ್ತಾಯಿಸಿ ಬೇಕೇ ಬೇಕು, ಬೇಕೇ ಬೇಕು, ಬಿಡುಗಡೆಗಾಗಿ ನ್ಯಾಯ ಬೇಕು, ಬಿಡುಗಡೆಗಾಗಿ ನ್ಯಾಯ ಬೇಕು, ಬಿಡುಗಡೆಗಾಗಿ ನ್ಯಾಯ ಬೇಕು, ಅವರ ಬಿಡುಗಡೆಗಾಗಿ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸಿಸ್ಟರ್ ವಂದನಾ ಫ್ರಾನ್ಸಿಸ್ ಮತ್ತು ಸಿಸ್ಟರ್ ಪ್ರೀತಿ ಮೇರಿ ಬಂಧನವನ್ನು ಖಂಡಿಸಿ ನಮ್ಮ ಆನೇಕಲ್ಲಿನ ಕ್ರೈಸ್ತ ಮತ ಬಾಂಧವರು ಎಲ್ಲರೂ ಸೇರಿ ಅವರ ಬಿಡುಗಡೆಗಾಗಿ ಒಂದು ಮೌನ ಪ್ರತಿಭಟನೆಯನ್ನು ಮಾಡಿದಂತಹ ಈ ಒಂದು ಸುಂದರ ಕ್ಷಣಗಳನ್ನು ನೋಡೋಣ ಬನ್ನಿ. ಮತ್ತು ನನ್ನ ಪೇಜ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಮಗದಷ್ಟು ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀನಿ, ನೀವು ನೋಡ್ತಾನೆ ಇರಿ. ಮೌನ ಪ್ರತಿಭಟನೆ ಯಾರಿಗೂ ತೊಂದರೆ ಕೊಡದೆ, ಸಾರ್ವಜನಿಕರಿಗೂ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ನೋಡೋಣ. ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನೀಟಾಗಿರ್ಬೋದು. ಒಂದು ಸ್ವೀಕರಿಸಿದಂತಹ ಈ ಆನೇಕಲ್ ಸಂತ ಜೋಸೆಫರ ಕಥೋಲಿಕ ಧರ್ಮಸಭೆಯ ಎಲ್ಲ ವ್ಯಕ್ತಿಗಳಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಸಂತ ಜೋಸೆಫರ ಶಾಲೆಯ ಸಿಸ್ಟರ್ಸ್ ರವರಿದ್ದಾರೆ, ಹಾಗೆ ಲಿಟಲ್ ಫ್ಲವರ್ ಇನ್ನೋವೇಟಿವ್ ಶಾಲೆಯ ಸಿಸ್ಟರ್ಸ್ ರವರಿದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮೊಂದಿಗೆ ಇರ್ತಕ್ಕಂತಹ ಸಂತ ಜೋಸೆಫರ ಕಾಲೇಜಿನ ಫಾದರ್ಸ್ ರವರು, ಈ ಧರ್ಮ ಕೇಂದ್ರಕ್ಕೆ ಸೇರಿದಂತಹ ಎಲ್ಲ ಸಭಿಕರು ಇಲ್ಲಿ ಬಂದು ನಾವು ಪ್ರತಿಭಟಿಸ್ತಾ ಇರೋ ಉದ್ದೇಶ ಒಂದೇ, ಇಂತಹ ಕೃತ್ಯಗಳು ಇನ್ನು ಮುಂದೆ ಆಗಬಾರದು ಅಂತ ಹೇಳಿ ನಾವು ಇದನ್ನ ಖಂಡಿಸಿ ಸೈಲೆಂಟ್ ಅಂದ್ರೆ ನಾವು ಮೌನ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಧನ್ಯವಾದಗಳು. ಹೆಸರುವಾಸಿಯಾದಂತಹ ಕ್ರೈಸ್ತ ಧರ್ಮ ಇಡೀ ದೇಶದಲ್ಲಿ ಸೇವೆಯನ್ನು ಮಾಡಲು ಮುಂದೆ ಬಂದು ಅನೇಕ ವರ್ಷಗಳಿಂದ ಇಂಥ ಸೇವೆಯಲ್ಲಿ ತಮ್ಮ ಜೀವನವನ್ನೇ ಪಣತೊಟ್ಟು ಸೇವೆಗಾಗಿ ನಿಂತಿರುವ ಈ ಧಾರ್ಮಿಕ ವರ್ಗದ ಸಿಸ್ಟರ್ಸ್ ರವರನ್ನು, ಅವರು ತಮ್ಮ ಜೀವನವನ್ನು ಬದಿಗೊಟ್ಟು ಸೇವೆಯಲ್ಲಿ ನಿರತರಾಗಿರುವ ಇವರನ್ನು ಯಾವುದೇ ಒಂದು ಆಧಾರವಿಲ್ಲದೆ ಮತಾಂತರ ಮಾಡುತ್ತಿದ್ದಾರೆ ಎಂಬುದಾಗಿ ಅವರ ಮೇಲೆ ಆರೋಪ ಹೊರಿಸಿ ಅವರನ್ನು ಅರೆಸ್ಟ್ ಮಾಡಿರುವ ವಿಷಯವನ್ನು ಖಂಡಿಸಿ ನಾವು ತೀವ್ರವಾಗಿ ಖಂಡಿಸಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತನಕ ಈ ವಿಷಯವು ಮುಟ್ಟುವ ತನಕ ನಾವು ನಿರಂತರ ಹೋರಾಟ ಮಾಡುತ್ತೇವೆಂದು ಮನವಿ ಮಾಡುತ್ತೇವೆ. ಇವರನ್ನು ಆದಷ್ಟು ಬೇಗ ಬಿಡುಗಡೆಗೊಳಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ. ಛತ್ತೀಸ್ಗಢದಲ್ಲಿ ನಮ್ಮ ಸಿಸ್ಟರ್ಸ್ಗಳಾದ ವಂದನಾ ಫ್ರಾನ್ಸಿಸ್ ಮತ್ತು ಸಿಸ್ಟರ್ ಪ್ರೀತಿ ಮೇರಿ ಅವರ ಒಂದು ಬಂಧನವಾಗಿದೆ. ಆಧಾರ ರಹಿತ ಒಂದು ಬಂಧನವಾಗಿರೋದ್ರಿಂದ ಇವತ್ತು ಇಡೀ ದೇಶಾದ್ಯಂತ ಅವರ ಪರವಾಗಿ ಎಲ್ಲ ಕ್ರೈಸ್ತ ಧರ್ಮಗಳು, ಕ್ರೈಸ್ತ ಸಂಘಟನೆಗಳು, ಎಲ್ಲ ಧಾರ್ಮಿಕ ಕೇಂದ್ರಗಳಿರುವಂತಹ ಎಲ್ಲ ಸಿಸ್ಟರ್ಸ್, ಫಾದರ್ಸು ಮತ್ತೆ ಎಲ್ಲ ಕ್ರೈಸ್ತ ಭಕ್ತಾದಿಗಳು ಸೇರಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಅವರ ಒಂದು ಬಿಡುಗಡೆಗಾಗಿ ನಾವು ಇವತ್ತು ಒಂದು ಹೋರಾಟ ಮಾಡ್ತಾ ಇದ್ದೇವೆ. ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅವರನ್ನು ಮುಕ್ತಗೊಳಿಸಿ ಅವರನ್ನು ಬಿಡುಗಡೆ ಮಾಡಬೇಕೆಂದು ನಾವು ಈ ಮೂಲಕ ಈ ಮೌನ ಪ್ರತಿಭಟನೆ ಮೂಲಕ ನಾವು ಅವರನ್ನ ಒಂದು ಮನವಿ ಮಾಡಿಕೊಳ್ತಾ ಇದ್ದೇವೆ. ಧರ್ಮದವರು ಸೇವೆಗೆ ಹೆಸರುವಾಸಿಯಾದವರು, ಮುಖ್ಯವಾಗಿ ಕಥೋಲಿಕ ಧರ್ಮಸಭೆಯಲ್ಲಿ ಅನೇಕ ಕಡೆ ಪ್ರಪಂಚದಾದ್ಯಂತ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಭಾರತದ ಕೆಲವೊಂದು ಕಡೆಗಳಲ್ಲಿ ಕ್ರೈಸ್ತರ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸಿ ಅವರ ಮೇಲೆ ಹಲ್ಲೆಗಳು ನಡೀತಾ ಇದ್ದಾವೆ. ಇತ್ತೀಚೆಗಷ್ಟೇ ಛತ್ತೀಸ್ಗಢದಲ್ಲಿ ಜುಲೈ 25ನೇ ತಾರೀಕು ಸಿಸ್ಟರ್ ವಂದನಾ ಫ್ರಾನ್ಸಿಸ್ ಮತ್ತು ಸಿಸ್ಟರ್ ಪ್ರೀತಿ ಮೇರಿ ಇವರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ
ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ಫೋರ್ಸ್ಡ್ ಕನ್ವರ್ಷನ್ ಅಂದ್ರೆ ಮತಾಂತರ ಮಾಡ್ತಿದ್ದಾರೆ ಅನ್ನುವಂತ ಅಪವಾದ ಹೊರಿಸಿ ಅವರನ್ನು ಬಂಧಿಸಲಾಗಿದೆ. ಇಂತಹ ಹೇಯ ಕೃತ್ಯಗಳನ್ನ ಖಂಡಿಸ್ತಾ ಇದ್ದೇವೆ. ಇಂತಹ ಕೆಲಸಗಳು ನಿಲ್ಲಬೇಕು. ಇಲ್ಲೇ ಸಲ್ಲದ ಅಪವಾದಗಳನ್ನು ಹೊರಿಸಿ ಕ್ರೈಸ್ತರ ಮೇಲೆ ಹಾಗೂ ಇನ್ನಿತರ ಅಲ್ಪಸಂಖ್ಯಾತ ಸಮುದಾಯದವರ ಮೇಲೆ ಮಾಡ್ತಾ ಇರ್ತಕ್ಕಂತಹ ಇಂತಹ ದುಷ್ಕೃತ್ಯಗಳು ನಿಲ್ಲಬೇಕು ಅನ್ನುವುದನ್ನು ನಾವು ಖಂಡಿಸಿ ಆನೇಕಲ್ಲಿನ ಸಂತ ಜೋಸೆಫರ ಕಥೋಲಿಕ ಕ್ರೈಸ್ತ ಸಮುದಾಯದ ಪರವಾಗಿ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಧರ್ಮೀಯರು ನಾವು ಸಹೃದಯಗಳಾಗಿ ಬದುಕಿದ್ದಲ್ಲಿ ಮಾತ್ರ ಸಮಾಜ ಕಲ್ಯಾಣ ಸಾಧ್ಯ. ಅದಕ್ಕೋಸ್ಕರ ಸೇವೆ ಮಾಡುತ್ತಿರುವವರ ಕೈಗಳನ್ನ ಕತ್ತರಿಸಬೇಡಿ, ಅವರಿಗೆ ಪ್ರೋತ್ಸಾಹ ನೀಡಿ. ಪ್ರೋತ್ಸಾಹ ನಿಲ್ಲದಿದ್ರು ನೋಡದೇ ಇದ್ರು ಪರವಾಗಿಲ್ಲ, ಸುಮ್ಮನಿರಿ, ಆದ್ರೆ ಇಂತಹ ಹೇಯ ಕೃತ್ಯಗಳನ್ನ ಮಾಡಬೇಡಿ ಅಂತೇಳಿ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಧನ್ಯವಾದಗಳು.